A1 न्यूज में आप सभी दर्शकों का स्वागत है। मैं आपके साथ साबिर मुकाशी। A1 न्यूज में आप सभी को सच का चेहरा देखने को मिलेगा। ಇವರ ಮೇಲೆ ಅವಲಂಬಿತರಾಗಿರ್ತಕ್ಕಂಥ ಅನೇಕ ಕುಟುಂಬಗಳಿವೆ, ಅನೇಕ ಒಂದು ವ್ಯಾಪಾರಸ್ಥರಿದ್ದಾರೆ ಅಂತಕ್ಕಂಥದ್ದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಇಲ್ಲಿ ಏನ್ ಮನಿ ಫ್ಲೋಟಿಂಗ್ ಆಗ್ತಿದೆ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ, ಇದು ಗುತ್ತಿಗೆದಾರರು ಮುಖ್ಯ ಕಾರಣೀಕರ್ತರಾಗಿರ್ತದೆ ಅಂತಕ್ಕಂಥದ್ದನ್ನ ವಿಚಾರವಾಗಿ ತಿಳ್ಕೊಳ್ಬೇಕು. ಯಾಕಂತಂದ್ರೆ ಇಲ್ಲಿ ಮನಿ ಫ್ಲೋಟಿಂಗ್ ಈ ಸರ್ಕಾರಕ್ಕೆ ಅತ್ಯಂತ ಹೆಚ್ಚಿನ ಟ್ಯಾಕ್ಸ್ ಅನ್ನು ನೀಡುವಂತವರು ಈ ಗುತ್ತಿಗೆದಾರರು ಅಂತಕ್ಕಂಥದ್ದನ್ನ ಮನಗಾಣಬೇಕು. ನಾವು ನಮಗೆ ಒಂದು ವೇಳೆ ನಾವು ಪೇಮೆಂಟ್ ಇಲ್ಲದೆ ಹೋದಂತ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಅನಾಹುತಗಳನ್ನ ಅನೇಕರು ಮಹಾತ್ಮ ಗಾಂಧಿ ಸರ್ಕಾರದಲ್ಲಿ ಅನೇಕ ಗುತ್ತಿಗೆದಾರರು ಅಳಲನ್ನ ತೋಡಿಕೊಂಡಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಗಮನದಲ್ಲಿ ಇರಿಸಿಕೊಳ್ಳಬೇಕಾಗ್ತದೆ. ನಾವು ಹಸಿವಿಗಾಗಿ ಹೋರಾಟವನ್ನ ಮಾಡ್ತಿದ್ದೇವೆ ಅಂತಕ್ಕಂಥ ವಿಚಾರ, ನಮಗೆ ಹಿಂದೆ ಬಂದಿರ್ತಕ್ಕಂಥವ್ರು ಬೀದಿಗೆ ಬಂದಿದ್ದಾರೆ ಅಂತಂದ್ರೆ ನಾವು ಕೂಡ ಬೀದಿಗೆ ಬಂದಿದ್ದೇವೆ ಅಂತಕ್ಕಂಥ ವಿಚಾರ ಇಲ್ಲಿ ಗಹನವಾಗಿದೆ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ. ಇವತ್ತು ನಮಗೆ ಆಗಿರ್ತಕ್ಕಂಥ ಸಂದರ್ಭ ಅನೇಕ ಅನ್ಯಾಯಗಳು ಸಾಕಷ್ಟು ಇದ್ದರೂ ಕೂಡ ಅವುಗಳನ್ನೆಲ್ಲ ಆಮೇಲೆ ವಿಚಾರ ಮಾಡಿಕೊಳ್ಳೋಣ. ಈಗಿರ್ತಕ್ಕಂಥ ಹೋರಾಟದ ಗುರಿ ಒಂದೇ, ನಮಗೆ ಪೇಮೆಂಟ್ ಬೇಕು ಅಂತಕ್ಕಂಥದ್ದು, ನಮಗೆ ಪೇಮೆಂಟ್ ಬೇಕೇ ಬೇಕು ಅಂತಕ್ಕಂಥದ್ದು. ಇದಕ್ಕೆ ನಾನು ಜಿಲ್ಲೆಯ ಎಲ್ಲ ರಾಜಕಾರಣಿಗಳಿಗೆ, ಎಲ್ಲ ಶಾಸಕರುಗಳಿಗೆ ಪಕ್ಷಾತೀತವಾಗಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀವಿ. ನಾವು ಆ ಶಾಸಕರು ಈ ಶಾಸಕರು ನಾವು ಕೇಳ್ಕೊಳ್ತಾ ಇದ್ದೀವಿ. ಬಂಧುಗಳೇ, ಮತ್ತೊಮ್ಮೆ ನಾನು ಈ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡ್ತಾ ಇದ್ದೀನಿ. ನಮಗೆ ಬರ್ತಕ್ಕಂಥ ಪೇಮೆಂಟ್ ಅನ್ನ ನೀಡಿ, ಈ ರಾಜ್ಯದಲ್ಲಿ ಆಗ್ತಿರ್ತಕ್ಕಂಥ ಹಣದ ಫ್ಲೋಟಿಂಗ್ ಏನಿದೆ, ಹಣದ ಹೊಳೆ ಏನಿದೆ, ಇದು ಸುಗಮವಾಗಿ ಸಾಗಬೇಕಾದ್ರೆ ಈ ಗುತ್ತಿಗೆದಾರರ ಸುಮಾರು 30-35 ಸಾವಿರ ಕೋಟಿ ರೂಪಾಯಿಗಳ ಬಿಲ್ ಅನ್ನ ಕೂಡಲೇ ಬಿಡುಗಡೆ ಮಾಡಬೇಕು. ಯಾಕಂತಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ ಸ್ವಲ್ಪ ಫ್ಲೋ ಮಾಡಿ
ಮಾಡಿದ್ದು ಸಾಲ ಕೆಲಸ ಮಾಡಿದ್ದು ಹಣವನ್ನು ಕೊಡುತ್ತಾರೆ. ಈ ಸರ್ಕಾರ ಅಯೋಗ್ಯ ಸರ್ಕಾರ ಅಂತ ಹೇಳಲಿಕ್ಕೆ ನಾವು ಬಯಸ್ತೀವಿ. ಯಾಕಂದ್ರೆ ಸರ್ಕಾರದವರು ನಮ್ಮ ರೋಡ್ ಆಗಲಿ ನಮ್ಮ ಇದು ಆಗಲಿ ಗುತ್ತಿಗೆದಾರರಿಂದ ಸರ್ಕಾರ ನಡೆಯುತ್ತೆ. ಯಾಕಂದ್ರೆ ಅವ್ರ ಕೈಲಿಂದ ಹಾಕಿದಂಥ ಹಣವನ್ನು ಕೊಡದಿದ್ರೆ ಸರ್ಕಾರ ನಡೆಸಲಿಕ್ಕೆ ಅವರಿಗೆ ಯಾವುದೇ ಥರ ಯೋಗ್ಯತೆ ಇಲ್ಲ. ಮತ್ತು ಅಭಿವೃದ್ಧಿ ಕಾಮಗಾರಿ ಒಂದೇ ಅಲ್ಲ, ಎಲ್ಲ ಪ್ರತಿಯೊಂದು ಅಭಿವೃದ್ಧಿ ಕಾಮಗಾರಿಗಳನ್ನು ಸರ್ಕಾರದವರು ನಮ್ಮ ರೈತರ ಹಣವನ್ನಾಗಲಿ ಮತ್ತು ಮುಳುಗಡೆ ಆಗಲು ಸಂತ್ರಸ್ತರ ಹಣವನ್ನಾಗಲಿ 4-5 ಕೋಟಿ ಹಣ ಇದೆ, ಅದನ್ನು ಬಿಡುಗಡೆ ಮಾಡಿಲ್ಲ. ಕೋಟಿಗೆ ಮಾನ್ಯತೆಯನ್ನು ಕೊಟ್ಟಿಲ್ಲ. ಕೋಟಿನ ಮಾನ್ಯತೆ ಕೂಡ ನಮ್ಮ ಮನವಿ ಪತ್ರ ಸ್ವೀಕಾರ ಮಾಡಕ್ಕೆ ಜಿಲ್ಲಾಧಿಕಾರಿ ಬಂದರೆ ಅವರಿಗೂ ಧನ್ಯವಾದಗಳು. ಹಾಗೆ ನಮ್ಮ ಗುತ್ತಿಗೆದಾರರ ಸಮಸ್ಯೆಯನ್ನು ಮನವಿ ಓದಿ ಕೇಳಿ ಎಲ್ಲರೂ. ಮಾನ್ಯ ಗಣಾಧ್ಯಕ್ಷ ರಾಜ್ಯಪಾಲರು, ಕರ್ನಾಟಕ ಸರ್ಕಾರ ಬೆಂಗಳೂರು, ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ವಿವಿಧ ಸರ್ಕಾರಿ ಇಲಾಖೆಗಳಲ್ಲಿ ಕೆಲಸ ನಿರ್ವಹಿಸಿದ ಗುತ್ತಿಗೆದಾರರು ಬಾಕಿ ಹಣ ಪಾವತಿಸಲು ವಿಳಂಬ ಮಾನ್ಯರೇ, ಕಳೆದ 2-3 ವರ್ಷಗಳಿಂದ ಗುತ್ತಿಗೆದಾರರು ವಿವಿಧ ಇಲಾಖೆಗಳಲ್ಲಿ ಲೋಕೋಪಯೋಗಿ ನೀರಾವರಿ ಇಲಾಖೆ, ಜಿಲ್ಲಾ ಪಂಚಾಯತ್, ನೀರಾವರಿ, ಮಹಾನಗರ ಪಾಲಿಕೆ, ನಗರಸಭೆ, ಪಟ್ಟಣ ಪಂಚಾಯಿತಿ ಸಹಿತವಾಗಿ ಹೀಗೆ ವಿವಿಧ ರೀತಿಯ ಕಾಮಗಾರಿಗಳನ್ನು ಈಗಾಗಲೇ ಪೂರ್ಣಗೊಳಿಸುತ್ತಾರೆ. ಕಾಮಗಾರಿ ಹಣ ಪಾವತಿಸಿ ವಿಳಂಬ ಬಂದಿದೆ. ಇದರಿಂದ ಆರ್ಥಿಕವಾಗಿ ತೊಂದರೆಗೊಳಪಟ್ಟಿರುತ್ತಾರೆ. ಸದರಿ ಕಾಮಗಾರಿಗೆ ಬೇಕಾದ ಕಚ್ಚಾ ಸಾಮಾನುಗಳನ್ನು ಸಿಮೆಂಟ್, ಕಬ್ಬಿಣ, ಡಾಂಬರ್ ಹಾಗೂ ಇಟ್ಟಿಗೆ, ಬಣ್ಣ, ಮರಳು, ಜಲ್ಲಿ ಪೂರೈಸಿದ ವ್ಯಾಪಾರಸ್ಥರು ಬಾಕಿ ಹಣ ಪಾವತಿಸಲು ಒತ್ತಾಯಿಸುತ್ತಿದ್ದಾರೆ. ಅದರಂತೆ ಸಾಲ ನೀಡಿದ ಬ್ಯಾಂಕ್ಗಳು, ರಾಷ್ಟ್ರೀಕೃತ ಬ್ಯಾಂಕ್ಗಳು ಹಾಗೂ ಸಹಕಾರಿ ಬ್ಯಾಂಕ್ಗಳು ಹಣ ಪಾವತಿಸುವ ಸಲುವಾಗಿ ಸ್ವಸಹಾಯ ಸಂಘಗಳು ವೈಯಕ್ತಿಕವಾಗಿ ಕೈಗಳ ಪಡೆದ ಸಾಲ ಕೊಟ್ಟವರು ಎಲ್ಲರೂ ಬಾಕಿ ಹಣ ಪಾವತಿಸಲು ಒತ್ತಡ ಇರುತ್ತಿದ್ದಾರೆ. ಈ ರೀತಿಯಾಗಿ ಒತ್ತಡದಿಂದ ರಾಜ್ಯದಲ್ಲಿ ಆತ್ಮಹತ್ಯೆ ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ. ಈ ತರದ ಉದಾಹರಣೆಗಳು ನಮ್ಮ ಜಿಲ್ಲೆಯಲ್ಲೂ ಸಹ ಗುತ್ತಿಗೆದಾರರು ಆತ್ಮಹತ್ಯೆ ನಿರ್ಧಾರಗಳನ್ನು ಕೈಗೊಳ್ಳಬಹುದು. ಬಾಕಿ ಹಣ ಬಿಡುಗಡೆ ಕುರಿತು ಹಲವಾರು ಬಾರಿ ವಿಧಾನಸಭೆ ಕಲಾಪಗಳಲ್ಲೂ ಕೂಡ ಪ್ರಸ್ತಾಪವಾಗಿರುತ್ತದೆ. ಅಲ್ಲದೆ ಗುತ್ತಿಗೆದಾರ ಸಂಘಗಳ ಮೂಲಕ ರಾಜ್ಯದಲ್ಲಿ ಹಾಗೂ ಜಿಲ್ಲೆಯಲ್ಲೂ ಕೂಡ ಈಗಾಗಲೇ ಮನವಿ ಸಲ್ಲಿಸಲಾಗಿರುತ್ತದೆ. ಆದರೆ ಯಾವುದೇ ಕ್ರಮ ಜರುಗಿರುವುದಿಲ್ಲ. 2000 ಕಷ್ಟ ಯಾರ ಮುಂದೆ ಹೇಳೋದು, ಸತ್ರ ನಮ್ಮ ಕಷ್ಟ ಜನಕ್ಕೆ ಗೊತ್ತಾಗಲ್ಲ. ಅದಕ್ಕೆ ನಾವು ಇವತ್ತು ನಮಗೆ ಅಟ್ಲೀಸ್ಟ್ ಸರ್ಕಾರ ನಮಗೆ ಹೆಂಗೆ ಬೇಕು ಹೆಂಗೆ ಭಾಗ್ಯರ ಒಂದು ಕರುಣಿಸಲಿ, ಇಲ್ಲಾಂದ್ರೆ ನಮ್ಮ ಪೇಮೆಂಟ್ ಮಾಡಲಿ ಅಂತೇಳಿ ಮುಖಾಂತರ ನಮ್ಮ ಒಂದು 15-20 ಜನ ಗುತ್ತಿಗೆದಾರರ ದಯಾಮರಣವನ್ನು ಅದೆಲ್ಲ ನಾನು ತಗೊಳಕ್ ಬರಲ್ಲ, ಬರೀ ನಿಮ್ಮ ಮನವಿ ಕೊಟ್ಟು ಮನವಿ ಮಾತ್ರ ಕೊಡ್ರಿ. ಇಲ್ಲ ಸರ್, ನಮ್ಮ ಅದೆಲ್ಲ ನಾನು ತಗೊಳಕ್ ಬರುವುದಿಲ್ಲ ಸರ್ ಬರ್ರಿ, ಅದು ಮಾತ್ರ ಕೊಡೋದ್ರಿ. ಮನವಿ ಮಾತ್ರ ತೆಗೆದು ಕೊಡಿ. ದಯಾಮರಣ ಇಲ್ಲ ಸರ್, ಅದಾವ ದಯಾಮರಣ ಅದಾವ ನಮ್ಮ ಮನವಿ ಮಾತ್ರ ಕೊಡೋದು. ಕೊಡಿ, ತೆಗೆದು ಕೊಡಿ. ಅದೆಲ್ಲ ನೀವು ಬೇರೆ ಪ್ರೊಸೀಜರ್ ಮಾಡಿದ್ರೆ ಮನವಿ ಬಾಕಿ ಪೇಮೆಂಟ್ ಮಾತ್ರ ಮನವಿ ಕೊಡ್ರಿ. ಏನೋ ದಾರಿ ಕೊಟ್ಟು ಬಂದು ಏನೋ ಕೊಡ್ತಾ ಇದ್ರಿ ನೀವು. ಇದು ಒಂದು ಲೈನ್ ಇದು ಮಾತ್ರ ಕೊಡಿ. ಹೇಳ್ರಿ ಈ ಕಡೆ ಬರ್ರಿ ಸರ್. ಅದು ತೆಗೀರಿ ಫಸ್ಟ್. ಇದು ಮಾತ್ರ ಕೊಡ್ರಿ ಇದು. ಹೇಳ್ರಿ ಸರ್ ಹಿಂದೆ ಸರ್ ಈಗ ಓಪನ್ ಹೇಳತ್ತಾರೆ. ಓಕೆ ಸರ್. ಯಾವ ನಿಮ್ಮ ನಿರ್ದೇಶನ ಕೊಟ್ಟಿದೆ
ಏನು ನೀವು ಏನು ಮಾತಾಡಬಾರ್ದು ಅಂತ ಯಾರು ನಿಮಗೆ ನಿರ್ದೇಶನ ಕೊಟ್ಟಿದ್ರು ಹೇಳ್ರಿ. ದಯಾಮರಣ ಬೆಂಕಿ ಹೆಸರೇ ನಾವು ರಜಿಸ್ಟ್ರಿ ಹೇಳಿ ಮಾಡ್ತೇವೆ. ರಾಜ್ಯಪಾಲಕ ನಾವು ಸ್ವಯಂ ಘೋಷಿತ ನಿಮ್ಮ ಹೆಸರು ಮೇಲೆ ಉರ್ಲಾಕೋತೇವೆ. ಬಟ್ ನೀವು ಒಂದು ಸೌಜನ್ಯತೆಯಿಂದ ಒಂದು ಹೇಳ್ಬೇಕಲ್ಲ. ಯಾವ ಶಿಷ್ಟಾಚಾರದೊಳಗದೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗದೇವೋ ಎಲ್ಲ ಕೊಡ್ತೀನಿ. ಅಟ್ಲೀಸ್ಟ್ ನಮಗೆ CM ಅವ್ರ ಜೋಡಿ ಮಾತಾಡೋಕ್ಕಾಗಲ್ಲ. ಅದಕ್ಕೆ ನೀವು DC ಆಫೀಸಿಗೆ ಬಂದೆವು ಸರ್. ನೀವು DC ಅವರೇ ನಮ್ಮನ್ನ ನಮ್ಮ ತಂದಿನ ಕಾಲೇ ಹೋದಾಗ ನಮ್ಮ ಯಾರ ಮನೆಗೆ ಹೋಗಿ ಸರ್ ಉಸ್ತುವಾರಿ ಸತಿ ಬಿಟ್ಟರೆ ಯಾರು DC ಸಾಂತ್ವನ ಹೇಳಿ ಸರ್. ಪಾಯ್ಸನ್ ಕೊಡಿ ಸರ್. ಪರವಾಗಿ ಬಂದಿದ್ದು ಅವ್ರಿಗೆ ಅದು ಬೇಡ ಅಂತ ನಾವೇನಿದ್ರೆ ನಮ್ಗೆ ರಾಜ್ಯಪಾಲರಿಗೆ ರಜಿಸ್ಟ್ರಿ ಮಾಡೋದು ಪಟ್ಟಂತ ಉಳಿಕೆದ ಮನವಿ ನಾವು ಸ್ವೀಕಾರ ಮಾಡ್ತೀವಿ. ಯಾವ ದೇಶದಲ್ಲಿ ಯಾವ ಪ್ರಪಂಚದಲ್ಲಿ ಹೇಳಿ ಸರ್ ಶಾಂತಿ ಕಾಮಗಾರಿ ಮಾಡಿದಂಥ ಬಾಕಿ ಬಿಲ್ಲನ್ನು ಸರ್ಕಾರ ನಮ್ಗೆ ಕೊಡ್ತಾ ಇಲ್ಲ. ಮೊನ್ನೆ ತಾನೇ ನಮ್ಮ ರಾಜ್ಯ ಗುತ್ತಿಗೆದಾರ ಸಂಘವು ಎಲ್ಲ ಇಲಾಖೆಗೆ ಪತ್ರ ಬರೆದು ಒಂದು ಗಡುವು ಕೊಟ್ಟಿದ್ದರು. ಅದಕ್ಕೆ ಕೆಲವೊಂದು ಗುತ್ತಿಗೆದಾರಿಗೆ ಕರೆದು ಪೇಮೆಂಟ್ ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ರು. ಆದರೂ ಭರವಸೆ ಹಿಡಿಯಲಿಲ್ಲ. ಹೀಗಾಗಿ ನಾವು ಜಿಲ್ಲಾದಿಂದನೇ ನಮ್ಮ ಪ್ರಥಮ ಇಡೀ ಕರ್ನಾಟಕನಲ್ಲೇ ಪ್ರಥಮ ಬಿಜಾಪುರದಿಂದ ಸ್ಟಾರ್ಟ್ ಮಾಡಬೇಕಂತ ನಾವು ಒಂದು ನಿರ್ಣಯ ತೊಗೊಂಡು ಇವತ್ತು ಸಿದ್ದೇಶ್ವರ ಗುಡಿಯಿಂದ ಗಾಂಧಿ ಚೌಕ್ ಬಸವೇಶ್ವರ ಸರ್ಕಲ್ ಮತ್ತು ಅಂಬೇಡ್ಕರ್ ಸರ್ಕಲ್ನಿಂದ DC ಅವ್ರ ಮನವಿ ಕೊಡೋಕೆ ಬಂದಿದ್ದೀವಿ. ನಾವು ಸಾಕಷ್ಟು ತೊಂದರೆ ಒಳಗೆ ಆಗಿವೆ. ಯಾಕಂದರೆ ನಾವು ಕಾಂಟ್ರಾಕ್ಟರ್ ಅಂದ್ರೆ ಒಂದು ಚೈನ್ ಲಿಂಕ್ ಇದ್ದಂಗೆ. ಇವತ್ತು ನಾವು ನಮ್ಮಿಂದ ಕಾರ್ಮಿಕರು ಇರ್ತಾರೆ, ಅವರಿಂದ ಪೇಮೆಂಟ್ ನಾವು ಕೊಡಬೇಕಾಗ್ತದೆ. ಮತ್ತು ಅಂಗಡಿಕಾರರು ನೀವು ಸಿಮೆಂಟ್ ಇರಬೇಕು, ಕೆಬನ್ ಇರ್ಬೋದು, ಸ್ಟೀಲ್ ಎಲ್ಲ ಪೇಂಟ್, ಹೀಗಾಗಿ ನಾವು ಚೈನ್ ಲಿಂಕ್ ನಮಗೆ ಪೇಮೆಂಟ್ ಆದರೆ ಅವ್ರಿಗೆ ಎಲ್ಲ ಕೆಲಸ ನಡೀತಾವೆ. ಸಾಕಷ್ಟು ಮಾರ್ಕೆಟ್ನಾಗ ಇವತ್ತೆಲ್ಲ ಅಂಗಡಿಗಳು ಮುಚ್ಚುವಂಥ ಪರಿಸ್ಥಿತಿ ಬಂದದ. ನೀವು ಬೇಕಂದ್ರೆ ನೀವು ಕೆಲವೊಂದು ಅಂಗಡಿಗಾರಿಗೆ ಅಥವಾ ಇಲ್ಲಿದ್ದಂಥ ಕಾರ್ಮಿಕರು ಕೇಳ್ರಿ ನಮ್ಮ ಪರಿಸ್ಥಿತಿ ಹೆಂಗಾಗ್ಯದ. ಬ್ಯಾಂಕ್ನವ್ರಿಗೆ ನಾವು ಬಡ್ಡಿ ಕೊಡ್ತಾ ಇಲ್ಲ. ಪೇಮೆಂಟ್ ಸರ್ಕಾರ ಬರೀ ಮುಗಿಗೆ ತುಪ್ಪ ಒರೆಸ್ದಂಗೆ ಬರೀ 5% ಕೊಟ್ಟೆ, 10% ಕೊಟ್ಟೆ. ಅದು ನಮ್ಗೆ GST ಒಂದು ಕಾಟ ಇದೆ, ಅದಕ್ಕೂ ನಾವು ಪೇಮೆಂಟ್ ಕೊಡಬೇಕು, ಲೇಬರಿಗೆ ಕೊಡಬೇಕು, ಬಡ್ಡಿ ಕೊಡಬೇಕು. ಹೀಗಾಗಿ ನಾವು ಒಂದು ನಿರ್ಣಯಕ್ಕೆ ಬಂದಿದ್ದೀವಿ. ಈ ಫೆಬ್ರವರಿ ಅಂತ್ಯದೊಳಗೆ ಪೇಮೆಂಟ್ ಆಗ್ಲಿಕ್ಕಂದ್ರೆ ನಾವು ಎಲ್ಲ ನಮ್ಮ ಕುಟುಂಬದವ್ರ ಸಮೇತ
ಹೋರಾಟ ಮಾಡಬೇಕು, ಅಹೋರಾತ್ರಿ ಧರಣಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ನನ್ನ ಹೆಸರು ಅರುಣ್ ಮಠ, ಗೌರಾಧ್ಯಕ್ಷರು, ವಿಜಯಪುರ ಜಿಲ್ಲೆ.